ಮೂರು ಬಾರಿ ಭದ್ರಾವತಿ ಶಾಸಕರಾದ ಸಂಗಮೇಶ್ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಶಿವಮೊಗ್ಗ ವೀರಶೈವ ಲಿಂಗಾಯತ ಮಹಾಸಭಾದ ಮುಖಂಡರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ರುದ್ರಮುನಿ ಸಜ್ಜನ್ ಮಾತನಾಡಿ, ಬಿಕೆ ಸಂಗಮೇಶ್ರವರು ಭದ್ರಾವತಿ ನಗರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅಲ್ಲದೆ ಅವರು ಕಳೆದ ಬಾರಿಯೇ ಇನ್ನು ಮುಂದೆ ನಾನು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯನವರು ಸಂಗಮೇಶ್ರವರಿಗೆ ಗೆಲ್ಲಿಸಿಕೊಟ್ಟರೆ ಸಚಿವ ಸ್ಥಾನ ನೀಡುವುದಾಗಿ ಘೋಷಿಸಿದ್ದರು. ಇನ್ನುಳಿದ 2 ವರ್ಷವಾದರೂ ಸಚಿವ ಸ್ಥಾನ ನೀಡಲೇಬೇಕು ಮತ್ತು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಪಕ್ಷಾತೀತವಾಗಿ ಮಹಾಸಭಾ ಒತ್ತಾಯಿಸಿದೆ. ಭಾರತ ವೀರಶೈವ ಜಿಲ್ಲಾ ಘಟಕದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಬಾರಿ ಶಾಸಕರಾದಂಥ ಬಿಕೆ ಸಂಗಮೇಶ್ ಅವರನ್ನು ನಾವು ಮಂತ್ರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ಬಂದಿದ್ದೀವಿ. ಏಕೆಂದರೆ ಈ ಹಿಂದಿನ ಚುನಾವಣೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಪ್ರಚಾರ ಸಂದರ್ಭದಲ್ಲಿ ಅವರು ಸಭೆಯೊಳಗೆ ಹೇಳಿದರು, ಸಾರ್ವಜನಿಕ ಸಭೆಯೊಳಗೆ, ನಿಮ್ಮ ಸಂಗಮೇಶ್ವರನ್ನು ಈಸರಿಸಿ ಗೆಲ್ಲಿಸ್ಕೊಡಿ, ನಾವು ಸಚಿವರಾಗಿ ಮಾಡ್ತೀವಿ, ನಿಮ್ಮ ತಾಲೂಕಿನ ಸಚಿವರಾಗ್ತಾರೆ ಅವರು ಜಿಲ್ಲೆಗೆ, ರಾಜ್ಯಕ್ಕೆ ಅಂತೇಳಿ. ಆದರೆ ಯಾವುದೋ ಅನೇಕ ಕಾರಣಗಳಿಂದ ಅವರು ಮಾಡಲಿಲ್ಲ. ಈ ಸರಿ ಆದರೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಜಿಲ್ಲಾ ಕಮಿಟಿ ಮುಖಪೂರ್ವಕವಾಗಿ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಏಕೆಂದರೆ ಸಂಗಮೇಶ್ವರು ಈಗಾಗಲೇ ಅವರು ಅನೌನ್ಸ್ ಮಾಡ್ಯಾರೆ, ಮುಂದಿನ ಸರಿ ನಾವು ನಿಲ್ಲೋದಿಲ್ಲ, ನನ್ನ ಮುಂದೆ ನನ್ನ ಮಗ ನಿಲ್ತಾನೆ ಅಂತೇಳಿ. ಏಕೆಂದರೆ ಸತತವಾಗಿ ಭದ್ರಾವತಿ ಒಳಗೆ ಕಾಂಗ್ರೆಸ್ ಸ್ಥಾನ ಬರೋದೇ ಕಷ್ಟ. ಅಂತರದಲ್ಲಿ ಅವರು 3 ಸರಿ ಗೆದ್ದು MLA ಆಗಿದ್ದಾರೆ. ಅವರಿಗೆ ಈ ಸರಿ ಯಾವುದೇ ಕಾರಣ ಹೇಳದೆ ನಮ್ಮ DK ಶಿವಕುಮಾರ್ ಅವರು KPC ಅಧ್ಯಕ್ಷರು ಅವರೇ, ಮುಖ್ಯಮಂತ್ರಿಗಳು ಅವರೇ, ಅವರು ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ನಾನು ಜಿಲ್ಲಾ ಕಮಿಟಿ ಒತ್ತಾಯ ಮಾಡ್ತಾಯಿದ್ದೆ. ಇದರ ಜೊತೆಯಲ್ಲೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ KPC ಅಧ್ಯಕ್ಷರವರು ತಪ್ಪಿದರೆ ಉಪಮುಖ್ಯಮಂತ್ರಿಗಳು ಮಾಡಲೇಬೇಕು ಅಂತೇಳಿ ನಾವು ಈ ಸಭೆಯ ಸಂದರ್ಭದಲ್ಲಿ ಅದನ್ನು ಸಹ ಒತ್ತಾಯ ಮಾಡ್ತಾಯಿದ್ವಿ. ಏಕೆಂದರೆ ಈಶ್ವರ್ ಖಂಡ್ರೆ ಅವರಿಗೆ ಯಾವುದೇ ಅಪವಾದ ಇಲ್ಲ. ಅವ್ರಿಗೆ ಕೊಟ್ಟಂಥ ಖಾತೆಯನ್ನು ಭಾಳ ನಿಷ್ಠುರವಾಗಿ ಅನುಕೂಲದಿಂದ ಮಾಡ್ಯಾರ. ಸರಿ ಪರಿಸರ ಮತ್ತು ಅರಣ್ಯ ಸಚಿವರಾಗಿದ್ದರು, ಈ ಹಿಂದೇನೂ ಮಂತ್ರಿ ಆಗಿದ್ದರು. ಅವರು ಆ ದಕ್ಷತೆಯಿಂದ ಕಾರ್ಯಕ್ರಮ ಮಾಡ್ಯಾರೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ತಪ್ಪಿದರೆ KPC ಅಧ್ಯಕ್ಷ ಸ್ಥಾನ ಕೊಡಬೇಕು. ಏಕೆಂದರೆ ಉತ್ತರ ಕರ್ನಾಟಕದಲ್ಲಿ ಅವರು ಬೆಳೆದಂಥ ಇದು ಹೈದರಾಬಾದ್ ಕರ್ನಾಟಕದಿಂದ ಬಂದಂಥ ವ್ಯಕ್ತಿ, ಅಂಥ ವ್ಯಕ್ತಿಗೆ ಕೊಡಬೇಕು. ಏಕೆ ಅವರ ತಂದೆಯವರ ಕಾಲದಿಂದನೂ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ನುಡಿತಾ ಸಂಘಕ್ಕೆ ನುಡಿದಿದ್ದಾರೆ.